ಕುರ್ಚಿ ಫೈಟ್ಗೆ ಇದೀಗ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚಂದ್ರಗ್ರಹಣದ ದಿನವೇ ಡಿಕೆಶಿಗೆ ಅತಿ ದೊಡ್ಡ ಶಾಕ್. ಇದೀಗ ಚಂದ್ರಗ್ರಹಣದ ದಿನವೇ ಡಿಕೆಶಿಗೆ ಅತಿ ದೊಡ್ಡ ಶಾಕ್. ಸಿಎಂ ಕುರ್ಚಿ ಬದಲಾವಣೆ ಸದ್ಯಕ್ಕೆ ಅನುಮಾನ. ಸಿಎಂ ಕುರ್ಚಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ನಿರಾಳ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿರುವಂತದ್ದು. ಮುಂದಿನ 6 ತಿಂಗಳು ಸಿಎಂ ಸಿದ್ದು ಕುರ್ಚಿ ಸೇಫ್. ಕುರ್ಚಿ ಬದಲಾವಣೆ ಬೇಡಿಕೆ ಮುಂದಕ್ಕೆ ಹಾಕಿದ ಬಜೆಟ್ ಸೆಷನ್. ಶೀಘ್ರವೇ ನಡೆಯಲಿರುವಂತಹ ಪಂಚರಾಜ್ಯ ಚುನಾವಣೆಯ ಎಫೆಕ್ಟ್ ಇದು. ಕರ್ನಾಟಕದ ಅಧಿಕಾರ ಹಸ್ತಾಂತರದ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಕೈಪಡೆ ಗಮನವನ್ನ ಹರಿಸಿರುವಂತದ್ದು. 5 ರಾಜ್ಯಗಳ ಚುನಾವಣೆ ಬಳಿಕ ಗೊಂದಲಕ್ಕೆ ತೆರೆ ಎಳೆಯುವಂತಹ ಸಿದ್ಧತೆ. ಪವರ್ ಫೈಟ್ಗೆ ಮೇ ಕೊನೆಯಲ್ಲಿ ಉತ್ತರ ಸಿಗಬಹುದು. ಡಿಕೆ ಬಣದ ಶಾಸಕ ವಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರಗ್ರಹಣದ ದಿನವೇ ಡಿಕೆಶಿಗೆ ಅತಿ ದೊಡ್ಡ ಶಾಕ್ ಎದುರಾಗಿರುವಂತದ್ದು. ಕುರ್ಚಿ ಬದಲಾವಣೆ ಬೇಡಿಕೆ ಮುಂದಕ್ಕೆ ಹಾಕಿದ ಬಜೆಟ್ ಸೆಷನ್. ಮುಂದಿನ 6 ತಿಂಗಳು ಸಿಎಂ ಸಿದ್ದು ಕುರ್ಚಿ ಸೇಫ್. ಹಾಗಾದ್ರೆ ಎಲ್ಲರೂ ಸಹಿತ ಮಾತನಾಡ್ಕೊಳ್ತಾ ಇದ್ರು. ಇದೀಗ ಬಜೆಟ್ ಆಯ್ತು ಅಂತ ಅಂದ ತಕ್ಷಣ ಕುರ್ಚಿ ಬದಲಾವಣೆ ಫಿಕ್ಸ್ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಹಿತ ದೆಹಲಿಗೆ ಹೋಗಿ ಬಂದ ಬಳಿಕ, ಹೈಕಮಾಂಡ್ ನ ಮೀಟ್ ಮಾಡಿ ಬಂದ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳು ಕೇಳಿ ಬರ್ತಾ ಇತ್ತು. ಸೊ ಡಿಕೆ ಬಣದಿಂದ ಸಹಿತ ಬಜೆಟ್ ಆದ್ಮೇಲೆ ಒಂದಿಷ್ಟು ಬದಲಾವಣೆಗಳು ಫಿಕ್ಸ್ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಪವರ್ ಫೈಟ್ಗೆ ಒಂದಿಷ್ಟು ಟ್ವಿಸ್ಟ್ ಸಿಗುತ್ತೆ ಅನ್ನುವಂಥದ್ದು. ಬಟ್ ಇದೀಗ 6 ತಿಂಗಳು ಮತ್ತೆ ಮುಂದೂಡಿಕೆ. ಸೊ ಹೀಗಾಗಿ ಡಿಕೆಶಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿರುವಂಥದ್ದು. ಒಂದ್ ಕಡೆ ಇದೀಗ ಸಿಎಂ ಪಟ್ಟಾಭಿಷೇಕಕ್ಕಾಗಿ ಕಾದು ಕುಳಿದಂತ ಡಿಕೆಶಿಗೆ ಒಂದು ಶಾಕ್ ಎದುರಾಗಿದೆ. ಮಾಡ್ತಾ ಇದ್ವಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಕರೆದು ಎಲ್ಲಾರನ್ನು ಕೂತ್ಕೊಂಡು ಮಾತಾಡಿ ಏನೋ ಒಂದು ತೀರ್ಮಾನ, ನೀವು ಏನಾರ ಮಾಡಿ ತೀರ್ಮಾನ, ನಾವೆಲ್ಲ ಒಪ್ಕೋತೀವಿ ಶಾಸಕರು, ಬಟ್ ಏನೋ ಒಂದು ತೀರ್ಮಾನ ಮಾಡಿ ಇದು ಚರ್ಚೆ ಆಗದಂಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ವಿ. ಇದೊಂದು ಚರ್ಚೆ ಆಗ್ಬಾರ್ದು, ಮುಂದೆ ಇದಕ್ಕೆ ಅಂತಿಮ ರೂಪ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಹೇಳಿಲ್ವಾ ಅವ್ರಿಗೂ ಸಮಯ, ಅಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಬೇರೆ ಬೇರೆ ಚರ್ಚೆಗಳಿದ್ದಾವೆ, ಅವ್ರಿಗೂ ಕೂಡ ದೇಶದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು. ಅದ್ರ ಮಧ್ಯೆ ಇದನ್ನ ಗಮನ ಕೊಡೋಕೆ ಆಯ್ತಾ ಇಲ್ಲ. ಈ ಚುನಾವಣೆಗಳು ಬೇರೆ ಬಂದು, ತಮಿಳುನಾಡು ಚುನಾವಣೆ ಇರ್ಬೋದು, ಅಸ್ಸಾಂ ಚುನಾವಣೆ ಇರ್ಬೋದು, ಇವೆಲ್ಲ ಚುನಾವಣೆಗಳಿರೋದ್ರಿಂದ ಅವರು ಚುನಾವಣೆ ಕಡೆನೂ ಗಮನ ಹರಿಸ್ತಾವ್ರೆ. ಬಹುಶಃ ಚುನಾವಣೆ ಆದ್ಮೇಲೆ ಇದಕ್ಕೊಂದು ಅಂತಿಮವಾದಂಥ ರೂಪ ಬರ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ. 3 ತಿಂಗಳು 4 ತಿಂಗಳು ಆಯ್ತು ಇದು ಶುರುವಾಗಿ. ಬಟ್ ಈಗ ಚುನಾವಣೆ ಇರೋದ್ರಿಂದ ಅಸ್ಸಾಮು, ತಮಿಳುನಾಡು, ಸುಮಾರು ಕಡೆ ಕೇರಳ ಎಲ್ಲ ಚುನಾವಣೆ ಇರೋದ್ರಿಂದ ಚುನಾವಣೆ ಆದ್ಮೇಲೆ ಬಹುಶಃ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದಕ್ಕೊಂದು ಇತಿಶ್ರೀ ಆಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅಲ್ಲಿವರೆಗೂ ಕೂಡ ಬಹುಶಃ ಇದಕ್ಕೇನೋ ಒಂದು ಅಂತಿಮ ರೂಪ ಕಾಣಲ್ಲ ಅಂತ ಅನ್ಕೊಂಡಿದ್ದೀವಿ ನಾವು. ಅದಾದ್ಮೇಲೆ ಬಂದು ಹೈಕಮಾಂಡು ಅವರು ಎಲ್ಲ ಕೆಲವರೆಲ್ಲ ಚುನಾವಣೆಯಲ್ಲಿ ಅವರಲ್ಲ, ವೇಣುಗೋಪಾಲ್ ಅವರು ಕೂಡ ಚುನಾವಣೆ, ಕೇರಳ ಚುನಾವಣೆ ಬಿಸಿಲ್ ಅವರೇ ಎಲ್ಲ ಚುನಾವಣೆ ಬಿಸಿಲ್ ಇರೋದ್ರಿಂದ ಅವೆಲ್ಲ ಚುನಾವಣೆಗಳು ಮುಗಿದ್ಮೇಲೆ ಆಮೇಲೆ ಒಂದು ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಅದನ್ನೇ ದೊಡ್ಡದಾಗಬಾರ್ದು ಅಂತ ಮನವಿ ಮಾಡ್ತಾ ಇದ್ವಿ ಹೈಕಮಾಂಡ್ಗೆ. ಮಧ್ಯ ಪ್ರವೇಶ ಮಾಡಿ ಕರೆದು ಎಲ್ಲಾರನ್ನು ಕೂತ್ಕೊಂಡು ಮಾತಾಡಿ ಏನೋ ಒಂದು ತೀರ್ಮಾನ, ನೀವು ಏನಾರ ಮಾಡಿ ತೀರ್ಮಾನ, ನಾವೆಲ್ಲ ಒಪ್ಕೋತೀವಿ ಶಾಸಕರು, ಬಟ್ ಏನೋ ಒಂದು ತೀರ್ಮಾನ ಮಾಡಿ. ಸಿಎಂ ಸಿದ್ದು ಸೇಫ್ ಯಾಕೆ ಅಂತ ನಾವಿಲ್ಲಿ ತಿಳಿದುಕೊಂಡು ನೋಡೋದಾದ್ರೆ, ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇದೀಗ ತಯಾರಾಗಿ ಕೂತಿದ್ರು. ಬಜೆಟ್ ಆದ ಬಳಿಕ ಸಿಎಂ ಪಟ್ಟಾಭಿಷೇಕ ಖಂಡಿತ ಫಿಕ್ಸ್ ಅನ್ನುವಂತ ಒಂದಿಷ್ಟು ಮಾಹಿತಿ ಇತ್ತು. ಬಟ್ ಇದೀಗ ಸಿಎಂ ಸೇಫ್ ಯಾಕೆ ಈ ವಿಚಾರದಲ್ಲಿ? ಬಜೆಟ್ ಅಧಿವೇಶನದ ಬಳಿಕ ಪಂಚರಾಜ್ಯ ಚುನಾವಣೆ ನಡೆಯಲಿದೆ. ಸೊ ಹೀಗಾಗಿ ಇದರ ನಡುವೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಲಿದೆ. ಇವೆಲ್ಲವೂ ಕೂಡ ಚುನಾವಣೆ ಇರುವಂತಹ ಕಾರಣದಿಂದಾಗಿ 6 ತಿಂಗಳು ಮುಂದೂಡಿಕೆ ಆಗುವಂಥದ್ದು. ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯುವ ಸಾಧ್ಯತೆ ಸಹಿತ ಇರುವಂಥದ್ದು. ಜಿಬಿಎ ಎಲೆಕ್ಷನ್ ಸಹಿತ ಅಲ್ಲಿ ನಡೆಯುವಂತಹ ಸಾಧ್ಯತೆ. ಇದು ರಾಜಕೀಯ ನಾಯಕರ ನಾಯಕತ್ವದ ಪರೀಕ್ಷೆಗೆ ಒಂದ್ ರೀತಿಯಾಗಿ ಸವಾಲನ್ನ ಒಡ್ಡಿರುವಂತಹ ವಿಚಾರ. ಸೊ ಹೀಗಾಗಿ ಪಂಚರಾಜ್ಯ ಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲಿರುವಂಥದ್ದು. ಈಗಾಗಲೇ ಡಿಕೆಶಿಗೆ ಅಸ್ಸಾಂ ಚುನಾವಣೆಯನ್ನ ಅಲ್ಲಿ ಗೆಲ್ಕೊಂಡು ಬರಲೇಬೇಕು ಅನ್ನುವಂತ ಒಂದಿಷ್ಟು ಸವಾಲುಗಳು ಎದುರಾಗಿದೆ. ಅದ್ರ ಜೊತೆಗೆ ಪಂಚರಾಜ್ಯ ಚುನಾವಣೆ ಸಮಯದಲ್ಲಿ ಅಹಿಂದ ಸಿದ್ದು ಬದಲಾವಣೆ ಆಗೋದು ಕಷ್ಟ. ಇವೆಲ್ಲವನ್ನ ಕೂಡ ಹೈಕಮಾಂಡ್ ಅಲ್ಲಿ ಪರಿಗಣಿಸಬೇಕಾಗುತ್ತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗೆ ಎಲೆಕ್ಷನ್ ಇದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಪಂಚರಾಜ್ಯ ಚುನಾವಣೆ ಇದೆ. ಸಾಲು ಚುನಾವಣೆಯ ಕಾರಣ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಬೀಳುವಂಥದ್ದು ಫಿಕ್ಸ್ ಅಂತ ಇಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಎಲ್ಲ ರೀತಿಯಾಗಿ ಟೆಕ್ನಿಕಲ್ ಆಗಿ ಥಿಂಕ್ ಮಾಡಿ ನೋಡಿದಾಗ ಒಂದು ಕಡೆ ಇದೀಗ
ಬಜೆಟ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟಾಭಿಷೇಕ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿ ಕೆ ಬಣದಿಂದ ಸಹಿತ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಬಟ್ ಅದಾದ ಮೇಲೆ ಇದೀಗ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದಿದ್ದಾರೆ. ಈಗ 3ನೇ ಡೇಟ್ ಫಿಕ್ಸ್ ಸಿಎಂ ಆಗುವಂತದ್ದು ಡಿ ಕೆ ಶಿವಕುಮಾರ್ ಅಂತ. ಬಟ್ ಇಲ್ಲಿ ಪಂಚರಾಜ್ಯಗಳ ಚುನಾವಣೆ ಇರುವಂತಹ ಕಾರಣದಿಂದಾಗಿ ಅಹಿಂದ ನಾಯಕನ ಒಂದು ಬದಲಾವಣೆಯಿಂದ ಇದಕ್ಕೆ ಎಫೆಕ್ಟ್ ಬೀಳುವಂತದ್ದು ಸಾಧ್ಯತೆ ಇದೆ. ಸೊ ಹೀಗಾಗಿ 6 ತಿಂಗಳು ಮುಂದೂಡಿಕೆ ಆಗುವಂತದ್ದು ಅನ್ನೋದನ್ನು ಇಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಒಂದಿಷ್ಟು ಗೊಂದಲಗಳು ಸೃಷ್ಟಿ ಆಗಿರುವಂತದ್ದು. ಒಂದ್ ಕಡೆ ಬಜೆಟ್ ಆದ ಬಳಿಕ ಸಿಎಂ ಪಟ್ಟಾಭಿಷೇಕ ಆಗುವಂತದ್ದು ಡಿ ಕೆ ಶಿವಕುಮಾರ್ಗೆ ಅನ್ನುವಂತ ಮಾಹಿತಿ ಇತ್ತು. ಬಟ್ ಇದೀಗ ಇಲ್ಲಿ ನಾವು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿದಾಗ ಪಂಚರಾಜ್ಯಗಳ ಚುನಾವಣೆ ಇದಕ್ಕೆ ಅಲ್ಲಿ ಅಡಕಾವಾಗುತ್ತೆ ಅನ್ನುವಂತ ಒಂದಿಷ್ಟು ಮಾಹಿತಿ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ನಾಯಕರು ತೀರ್ಮಾನ ಮಾಡಿದಂಗಿದೆ. ಹಾಗಾಗಿ ಯಾವುದೇ ನಾಯಕರುಗಳನ್ನ ಕರೆದು ಮಾತನಾಡುವಂತಹ ಒಂದಿಷ್ಟು ಗೋಜಿಗೂ ಕೂಡ ಹೋಗ್ತಾ ಇಲ್ಲ. ಇದರ ಜೊತೆಗೆ ಈಗ ಅಹಿಂದ ನಾಯಕ ಅಂತ ಅನ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಅದು ಪಂಚರಾಜ್ಯ ಅಥವಾ ಸ್ಥಳೀಯ ಚುನಾವಣೆಗಳಿಗೆ ಎಫೆಕ್ಟ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡ್ದಂಗಿದೆ. ಈ ಹಿಂದೆಯೇ ಬಜೆಟ್ ಬಳಿಕ ಒಂದಿಷ್ಟು ಈ ಒಂದು ನಾಯಕತ್ವ ಬದಲಾವಣೆ ಅನ್ನೋದಕ್ಕೆ ವಿಚಾರವಾಗಿ ಚುರುಕಾಗಬಹುದು ಪ್ರೋಗ್ರೆಸ್ ಅನ್ನುವಂತಹ ದಿಕ್ಕು. ಆದ್ರೆ ಮೇ ಜೂನ್ ತನಕವೂ ಕೂಡ ಯಾವುದೇ ಬದಲಾವಣೆಗೂ ಆ ಗೋಜಿಗೆ ಕೈ ಹಾಕೋದಿಕ್ಕೆ ಹೈಕಮಾಂಡ್ ಹೋಗೋದಿಲ್ಲ ಅನ್ನೋದಕ್ಕೆ ಇದೀಗ ಪಂಚರಾಜ್ಯಗಳ ಚುನಾವಣೆ, ಸ್ಥಳೀಯ ಮಟ್ಟದ ಚುನಾವಣೆಗಳೇನಿದೆ ಅವೆಲ್ಲವೂ ಕೂಡ ಅಡ್ಡಿ ಆಗ್ತಿದೆ ಅನ್ನೋದಂತೂ ಕನ್ಫರ್ಮ್. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಶತ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಒಂದಿಷ್ಟು ಬದಲಾವಣೆ ಮಾಡುವ ಮನಸ್ಸು ಹೈಕಮಾಂಡ್ ಇದ್ದಂಗಿದೆ. ಜೊತೆಗೆ ಆ ನಿಟ್ಟಿನಲ್ಲಿ ಹೋದ್ರೆ ಯಾವೆಲ್ಲ ರೀತಿಯಾಗಿ ಫಲಿತಾಂಶಗಳು ಬರುತ್ತೆ ಅದರ ಮೇಲೆ ಡಿಸೈಡ್ ಮಾಡೋಣ ಅನ್ನುವಂತ ನಿಟ್ಟಿನಲ್ಲೇ ಅವರಿಗೆ ಸೂಚನೆಯನ್ನ ಕೊಟ್ಟಂಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಹಂತಕ್ಕೆ ಸೈಲೆಂಟ್ ಆದಂಗೆ ಕೂಡ ಇದೆ. ವನಿತಾ, ಥ್ಯಾಂಕ್ ಯು ದೀಪಾ.